ಮೇಡಮ್ ಇದ್ರ ಬಗ್ಗೆ ಹೇಳಬೇಕಾದ್ರೆ ಏನಂದರೆ ಇವರು ಈಗಿರೋ ಗೌರ್ಮೆಂಟ್ ಬಂದ್ಬಿಟ್ಟು ಫ್ರೀ 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 ಅಂತ ಇದು ಮಾಡ್ಬಿಟ್ಟು ಇವಾಗಿರೋದು ಎಲ್ಲ ಫ್ರೀ ಅಂತಾರೆ. ಆದರೆ ಜನಗಳು ಯೋಚನೆ ಮಾಡೋದಿಲ್ಲ. ಅದು ಬಂದ್ಬಿಟ್ಟು ನಮ್ಮ ಮೇಲೇ ಬೀಳುತ್ತೆ ಅಂತ ಗೊತ್ತಾಗೋದಿಲ್ಲ ಅವರಿಗೆ. ಅವರು ಫ್ರೀ ಅಂತ ಬಿಟ್ಬಿಟ್ಟು ಇದರಲ್ಲಿ ಬಿಟ್ಬಿಟ್ಟು ಬೇರೆದ್ರಲ್ಲಿ ತೊಗೊತಾರೆ. ಅರ್ಥ ಆಯ್ತಾ? ಇವಾಗ ಫ್ರೀ ಅಂತಾರೆ, ಟ್ರಾನ್ಸ್ಫರ್ ಫ್ರೀ ಅಂತಾರೆ. ಇವಾಗ 3 ರೂಪೀಸ್ ಬಿತ್ತು, ಇವಾಗ ಯಾರ ಮೇಲೆ ಬಿತ್ತು? ಇವಾಗ ನಮ್ಮ ಮೇಲೆ ಬೀಳುತ್ತಾ, ಅವ್ರ ಮೇಲೆ ಗೌರ್ಮೆಂಟ್ ಬೀಳುತ್ತಾ? ಸುಮ್ಮನೆ ಫ್ರೀ ಅಂತಾರೆ, ಕೊಡ್ಬೇಕು, ಅವರಿಂದ ಕೊಡ್ಬೇಕು, ಅವ್ರ ದುಡ್ಡಿಂದ ಕೊಟ್ಟರೆ ಪರವಾಗಿಲ್ಲ. ಜನಗಳಿಂದ ತೊಗೊಂಡ್ಬಿಟ್ಟು ಜನಗಳಿಗೆ ಫ್ರೀ ಕೊಟ್ಟರೆ ಅದು ಏನಂತ ತಿಳ್ತಾರೆ. ಫ್ರೀದ ಬೆಲೆ ಆಗಿದೆ. ಇದರಿಂದ ಮತ್ತೆ ನಮ್ಮ ಜೀವನಾವಶ್ಯಕ ವಸ್ತುಗಳು ಎಲ್ಲ ಕೂಡ ಇದ್ರ ಪರಿಣಾಮದಿಂದ ಇನ್ನೂ ಜಾಸ್ತಿ ಆಗುತ್ತೆ. ಇದಾದಮೇಲೆ BTS ಅವರು ಜಾಸ್ತಿ ಮಾಡ್ತಾರೆ. ಒಟ್ಟಲ್ಲಿ ಏನಂದರೆ ಸಾಮಾನ್ಯ ಜನಕ್ಕೆ ತುಂಬ ಹೊರೆ ಇದಂತೂ ನಿಜ. ಅಲ್ಲ, ಇವರು ಡೀಸೆಲ್ ಪೆಟ್ರೋಲ್ ದರ ಜಾಸ್ತಿ ಮಾಡೋದಕ್ಕೆ ಏನು ಲೋಕಸಭಾ ಚುನಾವಣೆ ಮುಗಿಯೋದಕ್ಕೆ ಕಾಯ್ತಾ ಇದ್ರು ಅಂತ ಕಾಣುತ್ತೆ. ಇದಾದಮೇಲೆ ಇನ್ನೂ ಬೇರೆ ಬೇರೆ ಯಾವ್ಯಾವುದಕ್ಕೆ ಜಾಸ್ತಿ ಮಾಡ್ತಾರೋ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಇದೊಂದು ಮಾಡಿದ್ರೆ ಪ್ರತಿಯೊಂದು ಜೀವನಕ್ಕೆ ಅವಶ್ಯಕವಾದ ಎಲ್ಲ ವಸ್ತುಗಳು ಕೂಡ ಜಾಸ್ತಿ ಆಗುತ್ತೆ. ಇದಾದಮೇಲೆ ಹಾಗೆಯೇ ಇವರು ಲಾರಿಯನ್ನವರು ನಾವು ಸ್ಟ್ರೈಕು ಅಂತ ಬರ್ತಾರೆ. ಸ್ಟ್ರೈಕ್ ಅಂತ ಆದಮೇಲೆ ಮತ್ತೆ ಏನು ಈಗ ಫ್ಲಡ್ಡು ಅಂತ ಏನೋ ಯಾವುದು ಸಾಮಾನುಗಳು ಬರ್ತಾ ಇಲ್ಲ, ಬೆಲೆ ಜಾಸ್ತಿ. ಒಟ್ಟಲ್ಲಿ ಸಾಮಾನ್ಯ ಜನಕ್ಕೆ ತುಂಬ ತೊಂದರೆ. ಅಲ್ಲಿ ಕರೆಂಟು ಜಾಸ್ತಿ, ಇದು ಜಾಸ್ತಿ. ಇದು ಸರ್ಕಾರದ್ದು ನೀತಿ ನಿರ್ಧಾರಗಳನ್ನ ಹೆಂಗೆ ಪರಾಮರ್ಶನೆ ಮಾಡೋದು? ಸರ್ಕಾರದಲ್ಲಿ ಎಲ್ಲ ಹಿರಿಯರಿದ್ದಾರೆ, ಮುತ್ಸದ್ದಿಗಳಿದ್ದಾರೆ. ಇದ್ರ ಬಗ್ಗೆ ಸಾಮಾನ್ಯ ಜನರು ಅವರೇನು ಚೆನ್ನಾಗಿ ಜೀವನ ಮಾಡೋದಿಲ್ಲ, ಸಾಮಾನ್ಯವಾಗಿ ಜೀವನ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಸಾಕು.